ಅದು ತುಂಬ ಖುಷಿ ಕೊಡ್ತು ಸರ್ ನನಗೆ. ಅಂದರೆ ನಾವು ಪ್ರತಿ ಸಲ ಅನ್ಕೋತಿದ್ವಿ, ತಾಯಿನ ಹೆಣ್ಣು ಏನೋ ಭೂಮಿನ ಹೆಣ್ಣು ಹೋಲಿಸ್ತಾರೆ, ಸಹನೆಗೆ ಹೆಣ್ಣನ್ನು ಹೋಲಿಸ್ತಾರೆ. ಬಟ್ ಅದು ಹೆಂಗೆ ಕಲ್ಪನೆ ಇರುತ್ತೆ ಅನ್ನೋದು ನಮಗೆ ಅದು ಸಣ್ಣ ಊಹೆ ಕೂಡ ಇರಲಿಲ್ಲ ನನ್ನ ಈ ಏಜ್ಗೆ. ಆ ಸೀನ್ ಬಂದಾಗ ಈ ಥರನ ಇದು, ಈ ಥರ ಯೋಚನೆ ಮಾಡಿದ್ರೆ ಅನ್ಸಿದ್ದು ಉಂಟು ನನಗೆ. ನಿಜ ಸರ್, ನನಗೆ ಭಾಳ ಖುಷಿ ಆಯ್ತು ಆ ಸೀನಲ್ಲಿ. ಈ ಪ್ರಪಂಚ ಸರಿ ಇಲ್ಲ, ಇಲ್ಲಿ ತಲೆ ಹೊಡೆದೇ ಬದುಕಬೇಕಾ ಸರ್? ಅಲ್ಲ, ಅವ್ನು ಹೇಳ್ತಾನಲ್ಲ, ಅದು ತಲೆ ಹೊಡಿಯೋದಂದ್ರೆ ಅವ್ನು ಹೇಳ್ತಾನೆ, ಇದೇ ಥರ ಸಾವಿರಾರು ತಲೆ ಹೊಡೆದಿದ್ದೀನಿ ಅಂದರೆ ಇಟ್ ಈಸ್ ಅಗೇನ್ ಆ್ಯಕ್ಚುಲಿ ತಲೆ ಹೊಡಿಯೋದನ್ನೋದು ಅಲ್ಲಿ ಒಂದು ಫಿಸಿಕಲಿ. ಹೌದು. ಸೊ ಈ ಪ್ರಪಂಚ ನಡೀತಿರೋದು ಅದೇ ಥರ, ಏನೇ ಸರ್ವೈವಲ್ ವಿತ್ ಫಿಟ್ಟೆಸ್ಟ್ ಅಂತಾರಲ್ಲ, ಒಬ್ಬನ ಯೋಚನೆಗಿಂತ ಇನ್ನೊಬ್ಬನ ಯೋಚನೆ, ಆ ಯೋಚನೆಗಳ ಫೈಟ್ ಆಗ್ತಾ ಇದೆಯಲ್ಲ, ಅದನ್ನು ಸಿಂಬಾಲಿಕ್ ಆಗಿ ಇದು ಹೇಳ್ತಾನೆ. ಆಮೇಲೆ ಇದು ಆ ಲೊಕೇಶನ್ ಹಂಗೆ ತೋರಿಸ್ತಾರೆ. ಮನುಷ್ಯನ ದುರಾಸೆಗೆ ಕೊನೆಯೇ ಇಲ್ಲ ಸರ್. ಇದು ಈ ಡೈಲಾಗ್ ಇದೆಯಲ್ಲ ಸರ್, ಎಲ್ಲ ವಿಚಾರದಲ್ಲೂ ಅಪ್ಲಿಕೇಬಲ್ ಆಗುತ್ತಾ? ಅಥವಾ ಒಂದು ಯಾವುದೋ ಫಾರ್ ಎಕ್ಸಾಂಪಲ್ ಆಸ್ತಿ ಅಥವಾ ದುಡ್ಡು ಅಥವಾ ಇನ್ನೇನೋ ಒಂದು ಮನೆ ಕಟ್ಟಿದ್ರೆ ಸಾಕು ಅನ್ನೋದ, ಅದು ಮನುಷ್ಯ ಹುಟ್ಟಿ ಅಥವಾ ಮನುಷ್ಯರೋವರೆಗೂ ಅದು ಹಿಂಬಾಲಿಸುತ್ತಾ ಅನ್ನೋದು ಸರ್? ಅಲ್ಲ, ಅದನ್ನು ನಮಗೆಲ್ಲರಿಗೂ ಗೊತ್ತಿರೋದು, ಅದೇನು ಹೊಸದಲ್ಲ, ಎಲ್ಲರಿಗೂ ಗೊತ್ತಿರೋದೇ ಅದು. ಮನುಷ್ಯನ ವಾಂಟ್ಸಿಗೆ ಕೊನೆಯೇ ಇಲ್ಲ ಅಂತ ನಾವು ಎಲ್ಲ ಕಡೆ ಕೇಳಿದ್ದೀವಿ. ಅದೇ ಥರ ಅಲ್ಲಿ ಹೇಳಿರೋದು ಅಷ್ಟೇ ಅದು, ಅಲ್ವಾ? ಹೌದು ಸರ್. ಆ್ಯಂಡ್ ಸರ್, ಸಿನಿಮಾದಲ್ಲಿ ಲಾಸ್ಟಿಗೆ ಒಂದು ಸೀನ್ ಬರುತ್ತೆ, ನಿಮ್ಮ ಅಧಿಕಾರಕ್ಕಿಂತ ನನ್ನ ಅಧಿಕಾರನೇ ಶಕ್ತಿವಂತ ಬಲಶಾಲಿ ಜಾಸ್ತಿ ಅಂತೇಳಿ. ಆ ಸೀನಲ್ಲಿ ಸರ್ ನನಗೆ ಟೀಸರ್ ಬಂದಾಗಲೇ ಯೋಚನೆ ಬಂದಿತ್ತು. ಒಬ್ಬ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತಾನೆ, ಮಂಗಳ ಗ್ರಹ ಹೋಗ್ತಾ ಇರುತ್ತೆ, ಅಲ್ಲಿ ಹಾಕೊಳ್ಳೋಕೆ ಒಂದು ಪುಟ್ಗೋಸ್ ಹಾಕೊಂಡು ನಿಂತಿರ್ತಾನೆ. ಹೇಗೇನು ಮಂಗಳ ಗ್ರಹ ಹೋಗ್ತಾ ಇದ್ದಂಗೆ ಅವನು ಗುಂಡಿಗೆ ಬೀಳ್ತಾನೆ, ಹೆಸರು ಗೋವಿಂದ ಗೋವಿಂದ ಅಂತ ಬರುತ್ತೆ. ಇದ್ರ ಸಿಂಬಾಲಿಕ್ ಏನು ಸರ್? ನನಗನ್ಸಿದ್ದು ಹೇಳ ಸರ್, ನಾನು ಹೇಳಿ ನೇರವಾಗಿ ಹೇಳ್ಬೋದಾ ಸರ್? ಖಂಡಿತ ಹೇಳಿ ಸರ್. ಈಗ ಇಂಡಿಯಾದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಅದನ್ನು ಡೈವರ್ಟ್ ಮಾಡೋದಕ್ಕೆ, ಡೈವರ್ಟ್ ಪಾಲಿಟಿಕ್ಸ್ ಮಾಡೋದಕ್ಕೆ ಏನೋ ನಾವು ಮಂಗಳ ಗ್ರಹಕ್ಕೆ ಉಪಗ್ರಹ ಕಳಿಸ್ತಾ ಇದ್ದೀವಿ ಅಂತೇಳಿ ಜನನೆಲ್ಲ ಹಿಂಗೆ ತೋರಿಸೋದು, ಅವ್ರು ತಿನ್ನೋಕ್ಕೆ ಗತಿ ಇಲ್ದಂಗೆ ಯಾಮಾರಿಸೋದು, ಅಥವಾ ಡೈವರ್ಟ್ ಪಾಲಿಟಿಕ್ಸ್, ಜನನ ಆ ವಿಷಯನ ಮರೆಸ್ಬಿಡೋದು, ಮಂಗಳ ಗ್ರಹದ ಬಗ್ಗೆ ತಿರುಗಿಸೋದು. ಹೇಗೇನು ಇನ್ನೊಂದೇನೋ ಜಾತಿ ಇಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ, ಸಮಸ್ಯೆ, ಊಟಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ, ಹೇಗೇನು ಅಲ್ಲಿ ನಾನು ಯುದ್ಧ ವಿಮಾನಗಳನ್ನ ತಂದೆ, ರೈಫಲ್ಗಳನ್ನ ತಂದೆ. ಗೊತ್ತಾಯ್ತು, ಅಂದ್ರೆ ನೀವು ಬ್ಲೇಮ್ ಮಾಡ್ತಾ ಇದ್ದೀರಾ, ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ. ಹೌದು, ಅದನ್ನ ಇನ್ನೊಂದು ರೀತಿ ತಗೊಳ್ಳಿ. ಹೇಳಿ ಸರ್. ನಮಗೆ ವಾಪಸ್ ತಗೊಳ್ಳಿ, ನಾನು ಯಾಮಾರ್ತಿದ್ದೀನಿ, ನಾನು ಬೆಟರ್ ಆಗಬೇಕು, ನಾನು ಸರಿ ಹೋಗ್ಬೇಕು, ನಾನು ಇದರಿಂದ ಹೊರಗೆ ಬರ್ಬೇಕು ಅನ್ನೋದು ಇನ್ನೊಂದು ಅಪ್ರೋಚ್ ಅಲ್ವಾ? ಹೌದು. ಇಲ್ಲಿ ಹೇಳಕ್ ಟ್ರೈ ಮಾಡಿರೋದು, ಅವ್ನು ಯಾರೋ ನನಗೆ ಮೋಸ ಮಾಡ್ತೀಯಾನೆ, ಇದು ಮಾಡ್ತೀನ ಬದಲು ನಾನು ಮೋಸ ಹೋಗಬಾರ್ದು ಅನ್ನೋದು ಇದೆಯಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ನಾನು ಎಷ್ಟು ಇದಾಗಿರ್ಬೇಕು, ನಾನು ಹೆಂಗೆ ಕಥೆಗಳಲ್ಲಿ ಕಳೆದೋಗ್ಬಾರ್ದು, ನಾನು ಹೆಂಗೆ ಪ್ರೆಸೆಂಟಲ್ಲಿ ಇರಬೇಕು, ನನ್ನ ಜೀವನ ನಾನು ಹೆಂಗೆ ಕರೆಕ್ಟ್ ಮಾಡ್ಕೊಬೇಕು, ಆ ಥರ ನೀವು ತಗೊಂಡ್ರೆ ಅದು ನಿಮ್ಮ ಪಾಸಿಟಿವ್. ನೆಗೆಟಿವ್ ಆಗಿ ತೊಗೊಬೇಕಾದ್ರೆ ಅವ್ನು ಸರಿ ಇಲ್ಲ, ಎಲ್ಲ ಮೋಸ ಮಾಡ್ತಿದ್ದಾರೆ, ನನ್ನ ಜೀವನ ಹಾಳು ಮಾಡಿದ್ರು ಅನ್ನೋದು ಒಂದು ಇದು ರೀತಿ. ಸೊ ನಾನು ಈ ಥರ ತಗೊಳ್ಳಿ ಅಂತ ಹೇಳ್ತೀನಿ, ನಿಮ್ಮ ವ್ಯೂ ಪಾಯಿಂಟಲ್ಲಿ ತೊಗೊಂಡ್ರೆ ಇಟ್ ಈಸ್ ಗುಡ್ ಅಂತ. ಎಸ್ ಸರ್. ಅಂದರೆ ನಿಮ್ಮ ಹೇಳಿ ಅರ್ಥ ಆಯ್ತು ಸರ್ ನನಗೆ. ಬಟ್ ನನ್ನ ಪಾಯಿಂಟು, ಸೊ ಈ ಥಾಟ್ ಇಟ್ಕೊಂಡು ಸರ್ ಈ ಸೀನ್ ಬರ್ದಿರೋದ ಅಂತ ಒಪ್ಪಿ ಸರ್, ಬರಿಬೇಕಾದ್ರೆ ಸೊ ಹಿಂಗೆ ಆಗ್ತಿದೆ, ಆ ಸೀನ್ ಬರ್ದಿರೋದ ಅಂತ ಸರ್? ಅಲ್ಲಲ್ಲ, ಇವಾಗ ನಾನು ಹೇಳಿದ್ನಲ್ಲ, ನೀವು ಎಷ್ಟು ಯಾಮಾರ್ತಾ ಹೋಗ್ತೀರೋ ಅಷ್ಟು ಯಾಮಾರ್ಸೋರು ಇರ್ತಾರೆ ನಿಮಗೆ. ಸೊ ತಪ್ಪು ಯಾರದಲ್ಲ, ನಂದೇ ವಾಪಸ್ ಬಂದಾಗ. ಅರ್ಥ ಆಯ್ತಾ? ಅದನ್ನು ಹೇಳಕ್ಕೆ ಟ್ರೈ ಮಾಡಿರೋದಷ್ಟೇ, ಇನ್ನೊಬ್ಬರನ್ನ ಬ್ಲೇಮ್ ಮಾಡೋಕ್ಕಲ್ಲ. ಅದು ಅಂದರೆ ನಾನೇ ಸರಿ ಮಾಡ್ಕೊಬೇಕು, ಇದನ್ನು ನನ್ನೊಳಗೆ ನಾನೇ ಇದಾಗಬೇಕು. ಎಂಡಲ್ಲಿ ಅದನ್ನೇ ಹೇಳಕ್ಕೆ ಟ್ರೈ ಮಾಡಿರೋದು. ಏನು ಹೇಳಿ, ನನ್ನ ಫೋಕಸ್ ನನ್ನ ಟೈಮ್ ಬಗ್ಗೆ, ನನಗೆ ನನ್ನ ಟೈಮ್ ನಾನು ಮರ್ಯಾದೆ ಕೊಟ್ಕೊಬೇಕನ್ನೋದೇ ಸರ್. ಇನ್ನೊಂದು ಸಿನಿಮಾದಲ್ಲಿ ದೇವ್ರ ಫೋಟೋ ಹಾಕಿ ತುಳಿ ಅಂತ ಹೇಳ್ತಾರಲ್ಲ ಸರ್, ನಿಜವಾಗ್ಲೂ ಆಸೆ ನನಗೆ. ಒಂದು ತಾಯಿ ಪ್ರಕೃತಿನ ಹೆಣ್ಣಿಗೆ ಹೋಲಿಸಿ ಆ ಒಂದು ಸೀನ್ ಕ್ರಿಯೇಟ್ ಮಾಡಿದ್ದು. ಈಗೇನು ಆ ಫೋಟೋಗಳ್ನ ಹಾಕಿ ನೀನು ತುಳಿ ಅಂತಂದಾಗ ಆಗ್ತಾನೆ ಒಂದು ಚಕ್ರವ್ಯೂಹದಿಂದ ಭೇದಿಸ್ಕೊಂಡು ಬಂದಿರುವಂಥ ಸತ್ಯ ಸತ್ತೋಗ್ತಾನೆ. ದೇವರು, ಈಗ ನಾನು ಮಾಡಿ ಫಾರ್ ಎಕ್ಸಾಂಪಲ್ ನನ್ನ ಮನಸ್ಸಲ್ಲಿರೋ ದೇವರನ್ನ ನಾನು ನಂಬ್ತೀನಿ, ಫೋಟೋಗಳಲ್ಲಿ ನೀವು ಮಾಡಿರೋ ದೇವರು ನಂಬಲ್ಲ ಅನ್ನೋದು. ಅಷ್ಟು ಕಷ್ಟಪಟ್ಟು ಬಂದಂಥ ಸತ್ಯ ಅಲ್ಲಿ ಸತ್ತೋಗ್ತಾನೆ, ಪ್ರೀತಿನೂ ಸಿಗಲ್ಲ, ಏನೂ ಸಿಗಲ್ಲ. ಹೇಗೇನು ಮತ್ತೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಸೀನ್ ಪ್ರೋಸೆಸ್ಸು. ನಿಮ್ಮ ಥಾಟು ಹೇಗೆ? ಅದು ನನಗೆ ಇವಾಗಲೂ ಮಿಸ್ಟ್ರಿಯಾಗಿ ಉಳಿದಿದೆ ಸರ್. ಗೊತ್ತಿಲ್ಲ ಇವರೇ, ಅದೆಲ್ಲ ನೀವು ಹೆಂಗೆ ಅಂದರೆ ನನಗೆ ಆನ್ಸರ್ ಇಲ್ಲ. ಅದು ಕೆಲವು ಸತಿ ಬರುತ್ತಷ್ಟೇ. ಅದು ನನಗೂ ಬಂದಾಗ ಖುಷಿ ಆಯಿತು, ಈ ಥರ ಒಂದು ಪ್ರೆಸೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದನ್ನು ಆ ಥರ ಪ್ಲ್ಯಾನ್ ಮಾಡಿದ್ವಿ ಅಷ್ಟೇ. ನಿಮಗೆ ಖುಷಿ ಆಯ್ತಲ್ಲ, ಅದಕ್ಕಿಂತ ಇನ್ನೇನು ನನಗೆ ಸಂತೋಷ. ದೇವರ ಹೆಸರಲ್ಲಿ ಸತ್ಯ ಹೇಳಿದಾಗಲೂ ಕೂಡ ದೇವ್ರಿದೆ, ಅಲ್ಲೊಂದೇನೋ ಪೂಜೆ ಮಾಡ್ತಾ ಇದ್ದಾರೆ, ಒಂದು ಮರ ಇದೆ, ಒಂದು ಕಲ್ಲಿದೆ, ಅದಕ್ಕೇನೋ ಭಕ್ತಿ ಪೂಜೆ ಮಾಡಿದಾಗ ಅದೆಲ್ಲ ಅದು ಮಾಡಬೇಡಿ, ಯಾಕೆ ಮಾಡ್ತಿದ್ದೀರಾ, ಯಾರೋ ಕಷ್ಟದಲ್ಲಿರೋ ಒಂದು ಹಾಲು ಕೊಡಿ, ಊಟ ಕೊಡಿ ಅಂತ ಇದು ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡೋದು. ದೇವ್ರು ಅಲ್ಲಿರ್ತಾನೆ. ಸತ್ಯ ಹೇಳಿದಾಗ ಜನ ಅದನ್ನು ಸಹಿಸೋದಿಲ್ಲ, ಹೇಗೇನೋ ಒಂದು ಹೊಡಿತಾರೆ, ಸಾಯಿಸ್ತಾರೆ. ಸಿಂಬಾಲಿಕಾಗಿ ಪ್ರೀತಿ ಕೂಡ ಸಾಯುತ್ತೆ. ಅದು ಅವೆರಡು, ಸತ್ಯ ಮತ್ತು ಪ್ರೀತಿ ಎರಡೂ ಸತ್ತಾಗ ಹೇಗೇನು ಮತ್ತೆ ಜಾತಿ ಧರ್ಮ ಉಟ್ಕೊಳ್ಳುತ್ತೆ, ಹೇಗೇನು ಡೈವರ್ಟ್ ಪಾಲಿಟಿಕ್ಸ್ ನಡೆಯುತ್ತೆ, ಹೇಗೇನು ಮತ್ತೆ ಪುಟ್ಗೋಸ್ ಹಾಕೊಂಡು ನಿಂತ್ಕೊಂಡು ಮೊಬೈಲ್ ನೋಡ್ಕೊಂಡು ಮಂಗಳ ಗ್ರಹದ ಬಗ್ಗೆ ಮಾತಾಡ್ಬೇಕು ನಾವು. ಸೊ ಇದೆಲ್ಲ ಸಿಂಬಾಲಿಕ್ಗಳು ಬಂದಾಗ ಸರ್ ನನಗೆ ಟೋಟಲ್ ಓವರ್ ಆಲ್ ಸಿನಿಮಾದಲ್ಲಿ
ಪ್ರತಿ ಸೀನ್ಗಳನ್ನ ತಗೊಂಡಾಗಲೂ ಕೂಡ ಪ್ರತಿ ಸಿನಿಮಾದಲ್ಲಿ ಒಂದು ಸೀನಲ್ಲಿ ಪರ್ಫೆಕ್ಟ್ ಮೆಸೇಜು ಇವತ್ತಿನ ಕಾಲಘಟ್ಟಕ್ಕೆ, ಅದನ್ನು ನೀವು ಯಾವ ಥರ ಡಿಫೈನ್ ಮಾಡ್ಕೊತೀರಾ ಸರ್? ಎವ್ರಿ ಸೀನ್ ಇಲ್ಲ, ಕರೆಕ್ಟ್. ಮಾಡಿರೋ ಪರ್ಪಸ್ಸೇ ಅದಕ್ಕೋಸ್ಕರ. ಅದು ನೋಡೋಕ್ಕೂ ಚೆನ್ನಾಗಿರ್ಬೇಕು, ಮಜಾನೂ ಇರಬೇಕು. ಅದೊಂದು ಸಣ್ಣ ವಿಚಾರ ನಿಮ್ಮ ತಲೆಯಲ್ಲಿ ಇದಾಗಬೇಕು ಅನ್ನೋದೇ ಪರ್ಪಸ್ ಅಷ್ಟೇ. ನಂದು ಅನಾಲಿಸಿಸ್ ಜಸ್ಟ್ ಸ್ವಲ್ಪ ರೀಚ್ ಆಗಿದೆ. ಸ್ವಲ್ಪ ಅಲ್ಲ, ಜಾಸ್ತಿನೇ ರೀಚ್ ಆಗಿದ್ದೀರಾ. ಇದು ಎಲ್ಲರಿಗೂ ಗೊತ್ತಾಗಿದೆ, ಇದು ಗೊತ್ತಾಗದೆ ಏನಿಲ್ಲ. ಸರ್ ಆ ಎಂಡ್ ಬಂದಾಗ ಮಾತ್ರ ಸ್ವಲ್ಪ ಏನಿದು ಇದಕ್ಕೆ ಏನು ಸಂಬಂಧ ಅಂತ, ಅದು ಸಂಬಂಧನೇ ಇಲ್ಲ ಅದಕ್ಕೆ. ಆ್ಯಕ್ಚುಲಿ ಅವ್ನು ಯಾವಾಗ ಬಿಸಾಕೊಟ್ಟಾಗ್ತಾನೋ ನೆಕ್ಸ್ಟ್ ಈ ಕತೆ ಬಿಗಿನಿಂಗ್ ಮತ್ತೆ ನಾವು ರಿಮೈಂಡ್ ಮಾಡಿದ್ದೀವಿ. ಲಾಸ್ಟಿಗೆ ಅವರು ಲಾಸ್ಟಿಗೆ ಮಾಡಿದಾಗ ನಿಮಗೆ ವಾಪಸ್ ಬರುತ್ತೆ, ನಾನು ಹೆಂಗಿರ್ಬೇಕು ಅಂತ. ನಾನು ವ್ಯೂವರ್ ಆಗಿ ಓಕೆಪ್ಪ ಎಲ್ಲ ಹೇಳ್ತೀವಿ, ಎಲ್ಲ ಕರೆಕ್ಟೇ, ಬಟ್ ನನಗೆ ಆ ಕ್ವಶನ್ ಬಂದಾಗ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅನ್ನೋದೇ ಅದು ಎಂಡ್. ಅದು